ಸಾಧಕರ ಸಾಧನೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತಗಳು. ನಾನು ನಿಮ್ಮ ದರ್ಶನ್. ಸ್ನೇಹಿತರೆ, ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ನರಸಿಂಹ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಇಮ್ರಾನ್ ಶರೀಫ್ ಕಿಂಗ್ ರವರು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ದಿನ ಅವರ ಹಿಂದಿನ ಜೀವನ ಚರಿತ್ರೆ ಹಾಗೂ ಅವರು ಸಮಾಜಕ್ಕೆ ನೀಡಿರುವ ಉತ್ತಮ ಕೆಲಸಗಳ ಬಗ್ಗೆ ಅವರಿಂದಲೇ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ದರ್ಶನ್. ನಮಸ್ತೆ ಸರ್. ಸರ್, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಮೊದಲನಾಗಿ ನಮ್ಮ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ, ಈ ಪ್ರೋಗ್ರಾಮ್ ನೋಡ್ತಾ ಇರೋರಿಗೆ ಎಲ್ರಿಗೂ ನನ್ನ ಮನಸ್ಸು ಹೃದಯಪೂರ್ವದಿಂದ ನಾನು ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಅಸ್ಸಲಾಮು ಅಲೈಕುಂ. ಹೇಳಿ ಸರ್, ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಸರ್, ನಾನು ಬೆಳೆಯೋ ಉದ್ದೇಶನ ಇಲ್ಲ ನಾನು ರಾಜಕೀಯಕ್ಕೆ ಬಂದಿರೋ ಉದ್ದೇಶನ ಯಾವುದ್ರ ಬಗ್ಗೆ ತಾವು ಕೇಳಬೇಕಂತ ಇದ್ದೀರಾ? ಸರ್, ನೀವು ಒಂದು ಬಾಲ್ಯದಲ್ಲಿ ಕಳೆದಿರೋದು, ನೀವು ಹುಟ್ಟಿದ್ದು, ನೀವು ಬೆಳೆದಿದ್ದು, ಅದ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನೋಡಿ, ನೋಡಿ, ಮೊದಲನಾಗಿ ನಾನು ದೇವ್ರ ಹತ್ರ, ಆಮೇಲೆ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಆಶೀರ್ವಾದದಿಂದ, ನಮ್ಮ ಸಮಾಜದ ಜನತೆಯಿಂದ, ಅವ್ರು ಎಲ್ಲರ ಸಹಕಾರದಿಂದ ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಬಟ್ ಫಸ್ಟ್ ಆಫ್ ಆಲ್ ನನ್ನ ಇಂಪ್ರೂವ್ಮೆಂಟು, ನಾನು ಒಂದು ಕಾಮನ್ನು ನಾರ್ಮಲ್ಲು ನಮ್ಮ ಫ್ಯಾಮ್ಲಿ, ನಾವು ಏನು ಆದಷ್ಟು ಶ್ರೀಮಂತರು ಇಲ್ಲ ಶುರುವಿಂದನೂ. ನಮ್ಮ ತಂದೆ ಒಂದು ಕಾರ್ ಡ್ರೈವರ್ ಆಗಿದ್ದರು. ಅವ್ರು ಕಾರ್ ಡ್ರೈವರ್ ಆಗಿ ಅವ್ರು ದುಡ್ದು ಅವರು ನಮ್ಗೆ ಇಲ್ಲಿ ಗಂಟ ನಮಗೊಂದು SLC ಗಂಟ ನಮ್ಗೆ ಓದಿಸಿದ್ದಾರೆ. ನಮ್ಮ ಕ್ವಾಲಿಫಿಕೇಷನ್ SLC ಆದಮೇಲೆ ನಾನು ಬಿಸ್ನೆಸ್ ಫೀಲ್ಡ್ಗೆ ಇಳಿದೆ. ಬಿಸ್ನೆಸ್ ಫೀಲ್ಡ್ಗೆ ಹೆಂಗಂದರೆ, ನಾನು ಒಂದು ಆಟೋನೂ ಓಡಿಸಿದ್ದೀನಿ. ಹಾಗೆ ನಾನು ಆಟೋ ಓಡಿಸ್ತಾ ನಮ್ಮ ತಂದೆ ಹತ್ರ ಲಾರಿ ಇತ್ತು, ಮರಳಿನ ಬಿಸ್ನೆಸ್ಸು. ಆ ಟೈಮಲ್ಲಿ ನಾನು ಗಾಡಿಗೆ ಹೋಗಿ ಕ್ಲೀನರ್ ಕೆಲಸ ಮಾಡಿ, ಆ ಗಾಡೀಲಿ ನಾನು ಚೆನ್ನಾಗೇ ಕೆಲಸ ಮಾಡಿ, ಆ ಗಾಡೀಲೇ ನಾನು ಡ್ರೈವರ್ ಕೆಲಸನೂ ಮಾಡಿದ್ದೀನಿ. ಹಾಗೆ ಮರಳು ತುಂಬ ಟೈಮಲ್ಲಿ ತಾವೆಲ್ಲರಿಗೂ ಗೊತ್ತಿರ್ಬೋದು, ಈಗಲಿದ್ದಿಲ್ಲ, ಹೆಚ್ಚು ಕಮ್ಮಿ ಒಂದು 12-14 ವರ್ಷದ ಹಿಂದ್ಗಡೆ ಮಾತು ನಾನು ಹೇಳ್ತಾ ಇರೋದು. ಆ ಟೈಮಲ್ಲಿ ನಾವು ಮರಳಿನ ಗಾಡಿ ಓಡಿಸ್ತಿದ್ದೋ. ಆವಾಗ ನಮ್ಮ ತಂದೆ ಏನು ಹೇಳ್ತಾಯಿದ್ರು, ಹೋಗಪ್ಪ, ಹೋಗ್ಬಿಟ್ಟು ನಮ್ಮ ಡ್ರೈವರ್ ಜೊತೆ ಹೋಗ್ಬಿಟ್ಟು ಮರಳು ತುಂಬ್ಕೊಬನ್ನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾಯಿದ್ರು. ಆವಾಗ ಮರಳಿನ ರೇಟ್ ಇರ್ತಿತ್ತು 1200 ರೂಪಾಯಿ, ಡೆಲಿವರಿ 1200 ರೂಪಾಯಿ ಇತ್ತು. ಆಗ ನನಗೆ 50 ರೂಪಾಯಿ ಕೊಡ್ತಾಯಿದ್ರು ಅವರು. ನಮ್ಮ ತಂದೆ ಆದ್ರೂ ನನಗೆ 50 ರೂಪಾಯಿ ಕೊಡ್ತಾಯಿದ್ರು. ಯಾಕಂದರೆ ನೀನು ಕೆಲಸ ಮಾಡ್ತಾಯಿದ್ಯಾ, ಆ ಕೆಲಸಕ್ಕೋಸ್ಕರ ನಾನು ನಿನಗೆ ದುಡ್ಡು ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಆ ದುಡ್ಡನ್ನು ನಾನು ತೊಗೊಂಬಂದು ನಮ್ಮ ತಾಯಿ ಕೈಲೂ ಕೊಡ್ತಾಯಿದ್ದೆ. ಇರ್ತಾಯಿತ್ತಲ್ಲ ಆ ಟೈಮಲ್ಲಿ ಏನು ಮೈಂಡು, ನಾನು 16-17 ವರ್ಷ ಇತ್ತು ನನಗೆ. ಆ ಟೈಮಲ್ಲಿ ನಾನು ಅದೇ ಥರ ಬರ್ತಾ ನಾನು ಒಂದು ನಮ್ಮ ತಂದೆ ಹತ್ರನೇ ಒಂದು ಟೆಂಪೋ ಇತ್ತು, 407. ಆ 407 ನಾನು ಅವ್ರ ಹತ್ರ ತಗೊಂಡು ಆ ತಗೊಳ್ಳೋಕ್ಕಿಂತ ಮುಂಚಿದ ಮಾತು ನಾನು ಇನ್ನೊಂದು ಮಾತು ಹೇಳ್ತೀನಿ. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತಂದೆ ತಾಯಿ ಆಶೀರ್ವಾದ ಅಂದರೆ ಏನು. ಅವ್ರ ಆಶೀರ್ವಾದದಿಂದ ಜನ ಎಲ್ಲಿಗಂಟ ಮೇಲೆ ಬರ್ತಾರೆ. ಅವ್ರ ಆಶೀರ್ವಾದದಿಂದ ಏನೇನು ಸಿಗ್ತದೆ ಅಂತ ನಾನು ತಮ್ಮ ಹತ್ರ ತಿಳಿಸ್ತೀನಿ. ನಮ್ಮ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಕಡೆಯಿಂದ ತಮ್ಮೆಲ್ಲರಿಗೂ ನಾನು ತಿಳಿಸ್ಬೇಕಂತ ಇದ್ದೀನಿ. ನೋಡಿ, ನಾನು ಯಾವಾಗ ಇಂಪ್ರೂವ್ಮೆಂಟ್ ಆದೆ, ಆ ಟೈಮಲ್ಲಿ ಮರಳಿನ ಬಿಸ್ನೆಸ್ಸು ಸ್ವಲ್ಪ ಚೆನ್ನಾಗಿ ನಡ್ಕೊಂಡ್ಬರ್ತಾಯಿತ್ತು. ಇಲೀಗಲ್ ಇಲ್ಲ. ಆ ಟೈಮಲ್ಲಿ ಲೀಗಲ್ಲೇ ಇದ್ದಿದ್ದು, ಇಲೀಗಲ್ ಏನೂ ಮಾಡ್ತಿರಲಿಲ್ಲ. ಯಾಕಂದರೆ ಮರಳು ಅಂತ ಅಷ್ಟೇ ಜನಗಳು ಇದು ಒಂಥರ ಆಗೋಯ್ತದೆ, ಏನು ಇವರು ಮರಳಿನ ಬಿಸ್ನೆಸ್ ಮಾಡ್ತಾಯಿದ್ರಲ್ಲ, ಅದರಿಂದ ಇಷ್ಟು ಮೇಲೆ ಬಂದಿರ್ಬೋದು ಅಂತ ಹೇಳ್ಬಿಟ್ಟು. ಆ ಥರ ಏನೂ ಇಲ್ಲ. ಆ ಟೈಮಲ್ಲಿ ನಾನು ಸಣ್ಣ ಪುಟ್ಟ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಜಮಾಯಿಸ್ತಾ ಇದ್ದೆ. ಜಮಾಯಿಸಿ ಆ ಟೈಮಲ್ಲಿ 2007-2008ರಲ್ಲಿ ನಾನು ಒಂದು 40,000 ರೂಪಾಯಿ 60,000 ರೂಪಾಯಿ ನನ್ನ ಹತ್ರ ಜಮಾಯಿಸಿದ್ದೆ, ಇಟ್ಟಿದ್ದೆ. ನಮ್ಮ ತಾಯಿ ಹಜ್ಜಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು ಅವ್ರಿಗೆ, ನಮ್ಮ ತಾಯಿಗೆ.
ಹಜ್ಗೆ ಹೋಗೋ ಟೈಮಲ್ಲಿ ಅವ್ರಿಗೆ ಖುರ್ರ ಅಂತ ಹಾಕ್ತಾರೆ ನಮ್ಮದ್ರಲ್ಲಿ. ಆ ಖುರ್ರ ಹಾಕೋ ಟೈಮಲ್ಲಿ ಅವ್ರಿಗೆ ಖುರ್ರ ಪಾಸ್ ಆಗಲಿಲ್ಲ, ಫೇಲ್ ಆಗೋಯ್ತು. ಅದು ಫೇಲ್ ಆದ ತಕ್ಷಣವೇ ನಮ್ಮ ತಾಯಿ ಬಂದರು. ನಮ್ಮ ತಾಯಿ ಬಂದುಬಿಟ್ಟು ಒಂಥರ ನಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವ್ರು ಕೂತ್ಕೊಂಡಿದ್ರು, ನನ್ನ ಮುಂದ್ಗಡೆನೇ ಕೂತ್ಕೊಂಡಿದ್ರು. ನನ್ನ ಮುಂದ್ಗಡೆ ಕೂತ್ಕೊಬಿಟ್ಟು ಅಳ್ತಾಯಿದ್ರು. ಯಾಕಮ್ಮ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲಪ್ಪ ನಾನು ಹಜ್ಗೆ ಹೋಗ್ಬೇಕಂತ ಇದ್ದೆ, ತುಂಬ ಆಸೆ ಇತ್ತು ನನಗೆ, ನಾನು ಹೋಗೋಕ್ಕಾಗಲಿಲ್ಲ ನನಗೆ, ಅದಕ್ಕೋಸ್ಕರ ನನಗೆ ನೋವು ಆಗ್ತದೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಃಖ ಹೇಳಿದ್ರು. ನಮ್ಗೆ ಹುಡ್ಸಿರೋರು ಅವ್ರು ನಮ್ಮ ಮುಂದೆ ಅಳ್ಳಿದ್ರೆ ನಮ್ಮ ಕಣ್ಣಲ್ಲಿ ಎಷ್ಟು ನೀರು ಬರ್ಬೋದು ತಮ್ಮ ಎಲ್ಲರಿಗೂ ಅರ್ಥ ಇರ್ಬೋದು. ಅದಕ್ಕೆ ನಾನು ಏನು ಮಾಡಿದೆ, ಬೇಡಮ್ಮ ನೀವು ಅಳ್ಬೇಡಿ, ನನ್ನ ಹತ್ರ 60,000 ರೂಪಾಯಿ ಐತೆ. ಆ ಟೈಮಲ್ಲಿ ನನಗೆ ಒಂದು ಕಾರ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನಾನು ಆಟೋ ಓಡಿಸ್ತಾ ಇದ್ದಿದ್ದು. ನಾನು ಆಟೋ ಓಡಿಸ್ಕೊಂಡು ಲಾರಿ ಡ್ರೈವರಾಗಿ, ಕ್ಲೀನರ್ ಮಾಡಿ, ಡ್ರೈವರಾಗಿ ನಾನು ಇವತ್ತು ಒಂದು 60,000 ರೂಪಾಯಿ ನನ್ನ ಹತ್ರ ಆ ಟೈಮಲ್ಲಿ 2007ರಲ್ಲಿ ಜಮಾಯಿಸಿದ್ದೀನಿ. ಅಂದರೆ ಎಷ್ಟು ಮಹಾ ದುಡ್ಡದು, ಎಷ್ಟು ದೊಡ್ಡದಾಗಿ ಕಾಣ್ತದೆ ಅದು. ಆ ಟೈಮಲ್ಲಿ ನಾನು ಏನು ಮಾಡಿದೆ, ತೊಗೊಳಮ್ಮ ನನ್ನ ಹತ್ರ 60,000 ರೂಪಾಯಿ ಐತೆ, ನೀನು ತೊಗೊಳ್ಳಿ, ಇದು ತೊಗೊಂಡ್ಬಿಟ್ಟು ನೀವು ಹಜ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವರು ಒಡವೆ ಗಿಡವೆ ಎಲ್ಲ ಇತ್ತು, ಎಲ್ಲ ಕೊಟ್ಟು 1,20,000ನೋ 1,30,000ನೋ ಆ ಟೈಮಲ್ಲಿ ಆಯಿತು. ಆ ಕೊಟ್ಟು ಅವರು ಹಜ್ಜಿಗೆ ಹೋದರು. ಹಜ್ಜಿಗೆ ಹೋಗ್ಬಿಟ್ಟು ಅವ್ರು ಬರೋಗಂಟ 40 ದಿವಸ ಸರ್. ಇಷ್ಟೇ ನಾನು ಹೇಳ್ತಾ ಇರೋದು. ದೇವ್ರು ಹೇಗೆ ಕೊಡ್ತಾನೆ, ತಾಯಿ ಆಶೀರ್ವಾದ ಏನು, ಅದ್ರ ಉತ್ತರವನ್ನು ನಾನು ತಿಳಿಸ್ಬೇಕಂತ ಹೇಳಿ ತಿಳಿಸ್ತಾ ಇರೋದು. ಅವ್ರು ಹಜ್ಜಿಗೆ ಹೋಗ್ಬಿಟ್ಟು ಬಂದ ತಕ್ಷಣ ಬರೋ ಟೈಮಲ್ಲಿ ನನ್ನ ಹತ್ರ ಒಂದು ಐಕಾನ್ ಅಂತ ಹೇಳ್ಬಿಟ್ಟು ಕಾರ್ ಇತ್ತು ನನ್ನ ಹತ್ರ. ಒಂದು 407 ಟೆಂಪೋ ಇತ್ತು. 407 ಟೆಂಪೋ 7 ಲಕ್ಷಕ್ಕೆ ನಾನು ತೊಂದರೆ ತೊಗೊಂಡಿದ್ದೆ. ಐಕಾನ್ ಕಾರು 60,000 ರೂಪಾಯಿಗೆ ತೊಗೊಂಡಿದ್ದೆ. ನಾನು ಕೊಟ್ಟು ಕಳಿಸಿದ್ದು ಎಷ್ಟು ನಮ್ಮ ತಾಯಿಗೆ? ಬರೀ 60,000. 7 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ನನಗೆ? 7 ಲಕ್ಷ ರೂಪಾಯಿ ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ದುವಾ ಮಾಡಿದ್ರಲ್ಲ, ದೇವ್ರ ಹತ್ರ ಕೇಳ್ಕೊಂಡ್ರಲ್ಲ, ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು, ಆ ಕಾರಣದಿಂದ ನಾನು ಇವತ್ತು ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಳ್ಕೊಂಬಂದಿದ್ದೀನಿ. ಧನ್ಯವಾದಗಳು ಇಮ್ರಾನ್ ಸರ್. ನೀವು ಒಂದಷ್ಟು ಉತ್ತಮ ಮಾಹಿತಿಗಳನ್ನು ನೀಡಿದ್ದೀರಾ ಮತ್ತು ನಿಮ್ಮ ಬಾಲ್ಯದಲ್ಲಿ ನೀವು ಕಳೆದ ನೆನಪುಗಳು ಮತ್ತು ನಿಮ್ಮ ತಾಯಿಯಿಂದ ನೀವು ಸ್ಪಂದಿಸಿಕೊಂಡ ಒಂದಷ್ಟು ಆಶೀರ್ವಾದಗಳ ಬಗ್ಗೆ ನಮಗೆ ಕ್ಲೀನಾಗಿ ಹೇಳಿದ್ದೀರಿ. ಸೊ ಹಾಗೆ ಸರ್, ನೀವು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆಗೊಂಡಿರಬೇಕಾದ್ರೆ ನೀವು ರಾಜಕೀಯಕ್ಕೆ ಪ್ರವೇಶಿಸಿದ ಮೂಲ ಉದ್ದೇಶವನ್ನು ತಿಳಿಸ್ಕೊಡಿ ಸರ್. ನೋಡಿ ದರ್ಶನ್ ಸರ್, ಈಗ ನಾನು ರಾಜಕೀಯಕ್ಕೆ ಬರಬೇಕಂತ ಹೇಳ್ಬಿಟ್ಟು ನಾನು ಕಾಲಿಟ್ಟು ನಾನು ರಾಜಕೀಯಕ್ಕೆ ಬರಲಿಲ್ಲ. ನಾನು ರಾಜಕೀಯಕ್ಕೆ ನನಗೆ ಕರ್ಕೊಂಬಂದಿರೋದು, ಆ ರೂಟ್ ನನಗೆ ಕರ್ಕೊಂಬಂದಿರೋದು. ಆ ರೂಟ್ ಹೇಗೆ ಕರ್ಕೊಂಬಂದೈತೆ ಅಂತ ಹೇಳಿದರೆ, ನಾನು ಯಾವಾಗ ಬಿಸ್ನೆಸ್ ಬರ್ತಾಯಿದ್ದೆ, ನಾನು ಆ ಬಿಸ್ನೆಸ್ ಮಾಡ್ತಾ ಸ್ವಲ್ಪ ಬಡವ್ರಿಗೆ ನೋಡೋದು, ಅವ್ರಿಗೆ ನೋಡಿದ್ರೆ ನನಗೆ ಒಂಥರ ಮನಸ್ಸಿಗೆ ಒಂಥರ ನೋವಾಗೋದು. ಏನು ಇವ್ರಿಗೆ ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೆಲ್ಪ್ ಮಾಡೋದು, ಏನೋ ಒಂದು ಆಸ್ಪತ್ರೆ ಹತ್ರ ಏನಾದ್ರು ತೊಂದರೆ ಆದರೆ ಏನಾದರೂ ಅವ್ರಿಗೆ ಹೋಗ್ಬಿಟ್ಟು ಕೊಡೋದು, ಈ ಥರ ನಾನು ಕೊಟ್ಕೊಂಡ್ಬರ್ತಾಯಿದ್ದೆ. ನಾನು ಈ ಥರ ಬರೋ ಟೈಮಲ್ಲಿ ನನಗೆ ನಮ್ಮ ಮೊಹಮ್ಮದ್ ಶರೀಫ್ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಇದ್ದಾರೆ ಒಬ್ಬರು. ಅವರು JDS ಪಕ್ಷದಲ್ಲಿ 20 ವರ್ಷದಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ನನಗೆ JDS ಪಕ್ಷದಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರಲ್ಲ, ಆ ಟೈಮಲ್ಲಿ ನನಗೆ ಒಂಥರ JDS ಪಕ್ಷ ತುಂಬ ಇಷ್ಟವಾಗಾಯಿತು. ಯಾಕಂದರೆ 2007ರಲ್ಲಿ ಕುಮಾರಣ್ಣ ಅವರು CM ಆಗಿದ್ದಾಗ ಅವ್ರು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅಂದರೆ, ಅವರು ಪಾಕೆಟ್ಟು ಏನು ಎಣ್ಣೆವನ್ನು ಮಾಡ್ತಾಯಿದ್ರು, ಅದು ನಿಲ್ಲಿಸಿದ್ರು. ಅದು ಸಿಂಗಲ್ ನಂಬರ್ ಅಂತ ಹೇಳ್ಬಿಟ್ಟು ಏನು ನಡೀತಿತ್ತು, ಆ ಟೈಮಲ್ಲಿ ಅದು ಬಂದ್ ಮಾಡಿದ್ರು. ಎಷ್ಟೋ ಜನಕ್ಕೆ ಅವರು ಅವ್ರ ಫ್ಯಾಮ್ಲಿನ ಒಳ್ಳೇದು ಮಾಡಿಬಿಟ್ಟಿದ್ದಾರೆ. ಅದು ನಾನು ನೋಡ್ಕೊಬರ್ತಾ ಇದ್ದೆ. ಹಾಗೆ ನಮ್ಮ ಅಣ್ಣ ಅವರು ಇದರಲ್ಲಿ ಈ ಪಕ್ಷದಲ್ಲಿ ಇದ್ರಲ್ಲ, ಅವರು ತುಂಬ ಕೆಲಸ ಮಾಡ್ಕೊಬರ್ತಾಯಿದ್ರು. ಕುಮಾರಣ್ಣ ತುಂಬ ಕ್ಲೋಸ್ ಇದ್ರು ಅವರು, ಅದು ನಾನು ನೋಡ್ಕೊಬರ್ತಿದ್ದೆ. ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಫರುಲ್ಲಾ ಖಾನ್ ಸಾಹೇಬರು ನಮ್ಮ ಗುರುಗಳವರು, ನಾನು ಅವ್ರಿಗೆ ಬಾಸ್ ಅಂತ ಹೇಳ್ತೀನಿ. ನಾನು ಬೆಳಗ್ಗೆ ಅವರು ನನಗೆ ಇಲ್ಲಿ ಗಂಟ ಅವ್ರ ಕಾರಣ ಅಂತ ನಾನು ಹೇಳ್ತೀನಿ. ಅದೇ ಥರ ನಾನು ಬರ್ತಾ ನಾನು ಜಫರುಲ್ಲಾ ಖಾನ್ ಸಾಹೇಬರಿಗೆ ನಾನು ಮೀಟ್ ಮಾಡ್ಕೊಂಡು ಅವರು ನನ್ನ ಕೆಲಸವನ್ನು ನೋಡಿದ್ರು. ಏನು ಇಮ್ರಾನ್ ಬಿಸ್ನೆಸ್ ಮಾಡ್ತಾಯಿದ್ದಾನೆ, ಬಿಸ್ನೆಸ್ ಮಾಡ್ತಾ ಏನು ಜನಕ್ಕೆ ಸಹಾಯ ಬರ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಒಂದು ಕ್ಲೂ ಕೊಟ್ಟರು. ನೋಡಿ ಇಮ್ರಾನ್, JDS ಪಕ್ಷದಲ್ಲಿ ಏನಾದರೂ ಬಂದು ಕೆಲಸ ಮಾಡೋಂಗಿದ್ರೆ ನಾನು ಕುಮಾರಣ್ಣ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ನಿಮ್ಗೆ ಏನಾದರೂ ಒಂದು ಅಧಿಕಾರ, ಅದೇ ಏನಾದರೂ ಒಂದು ಪಕ್ಷಾಂತರ ನಿಮಗೆ ಒಂದು ಪೋಸ್ಟ್ ಕೊಡ್ತೀನಿ, ಅದ್ರ ತಗ್ದಾಗ ನೀವು ಕೆಲಸ ಮಾಡ್ಕೊಂಡು ಹೋಗಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು. ನಾನು ಅದೇ ಕಾರ್ಯಕರ್ತನಾಗಿ ನಾನು ಒಂಥರ ಅದೇ ಪಕ್ಷದ ಹಿಂದ್ಗಡೆ ಓಡಾಡ್ತಾರಲ್ಲ, ಆ ಥರ ಓಡಾಡ್ಕೊಂಡು ಬಂದುಬಿಟ್ಟೆ ನಾನು.
ಬಂದ ತಕ್ಷಣ ನಮ್ಮ ಬಾಸ್ ಇರೋರು ನನಗೇನು ಹೇಳಿದ್ರು, ಒಂದು ಕೆಲಸ ಮಾಡಿ ನರಸಿಂಹರಾಜ್ ಕ್ಷೇತ್ರದ ಅಲ್ಪಸಂಖ್ಯಾತರ ಅಧ್ಯಕ್ಷನಾಗಿ ನಿಮಗೆ ನಾನು ನೇಮಕವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಆಯ್ತಂತ ಹೇಳ್ಬಿಟ್ಟು ಅವ್ರು ನೇಮಕವನ್ನು ಮಾಡಿದ್ರು. ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಣ್ಣ ಅವರು ನನಗೆ ಗುರುತಿಸಿ ಆ ಅಧಿಕಾರವನ್ನು ನನಗೆ ಕೊಟ್ಟರು. ಅದ್ರ ತಕ್ಕಂಗೆ ನಾನು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಬರ್ತಾ ನಾನು ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಹಾಗೆ ನನ್ನ ಜೊತೆ ನಮ್ಮ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ರು. ತಾವೆಲ್ಲರಿಗೂ ಗೊತ್ತಿರ್ಬೋದು, ರಾಜಕೀಯದಲ್ಲಿ ಬೆಳೀತಾ ಏನಾಯ್ತದೆ ಅಂತ ಹೇಳಿದರೆ, ಒಂಥರ ಬೆಳೀತಾ ಇದ್ದರೆ ಹಿಂದ್ಗಡೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಿಂದ್ಗಡೆದು ಯೋಚನೆ ಮಾಡಿದ್ರೆ ಏನಾಯ್ತದೆ ಅಂದರೆ, ಏನಪ್ಪ ಇಷ್ಟೊಂದು ಬೆಳೆಬಿಟ್ಟಿದ್ದೀನಿ, ಯಾರು ಯಾವಾಗ ಕಾಲು ಎಳ್ಬಿಡ್ತಾರೋ, ಯಾವಾಗ ಕೆಳಗೆ ಬೀಳಿಸ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಹೆದರಿಕೆ ಇರ್ತದೆ. ನನ್ನ ಹೆದರಿಕೆಯನ್ನು ನಮ್ಮ ಬಾಸ್ ಏನು ಹೇಳಿದ್ರು, ನೋಡಿ ಇಮ್ರಾನ್, ನೀವು ಬೆಳೀತಾ ಇದ್ದರೆ ತುಂಬ ಮುಂದಕ್ಕೆ ನೀವು ಬೆಳೀತಾ ಹೋಗ್ತಾ ಇರಬೇಕು. ನಮ್ಮ ಅಣ್ಣ ಮೊಹಮ್ಮದ್ ಶರೀಫ್ ಅವರು ಅದೇ ಹೇಳಿದ್ರು, ನೋಡಿ ನೀವು ಬೆಳೀತಾ ಇರೋ ಟೈಮಲ್ಲಿ ನೀವು ಮುಂದಕ್ಕೆ ನೋಡ್ಕೊಂಡು ಹೋಗ್ತಾ ಇರಬೇಕು, ಹಿಂದಕ್ಕೆ ಮಾತ್ರ ನೋಡಬಾರ್ದು. ನೀವು ಆ ಥರ ನೋಡಿದ್ರೆ ನೀವು ಕೆಳಗೆ ಬಂದುಬಿಡ್ತೀರಾ, ದಯವಿಟ್ಟು ನೀವು ಬೆಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದೇ ಥರ ನಾನು ಕೆಲಸವನ್ನು ಮಾಡ್ಕೊ ಬರ್ತಾಯಿದ್ದೀನಿ. ಅದನ್ನ ಇವತ್ತು ನಮ್ಮ ಈ ಸ್ನೇಹಿತರು ಎಲ್ಲರೂ ನನಗೆ ಸೇರಿ ಇಲ್ಲಿ ಗಂಟ ನನಗೆ ಬಂದು ನಿಲ್ಲಿಸಿದ್ದಾರೆ. ನಾನು ಅವ್ರಿಗೂ ನಮ್ಮ ಈ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಪಕ್ಷದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಕುಮಾರಣ್ಣವ್ರು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಬಡವ್ರ ಸಹಾಯಕ್ಕೆ ಅವರು ಯಾವಾಗಲೂ ನಿಂತ್ಕೋತಾರೆ, ನಾವು ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲಿ ನಾವು ನಿಂತಿದ್ದೀವಿ. ಧನ್ಯವಾದಗಳು ಸರ್. ತಾವು ತಮ್ಮ ಒಂದು ಪಕ್ಷ ಹಾಗೂ ತಮ್ಮ ಸ್ನೇಹಿತರನ್ನು ತುಂಬ ಚೆನ್ನಾಗಿ ಬೆಳೆಸ್ತಿದ್ದೀರಾ. ತಾವು ಒಂದು ಕಾರ್ಯವೈಖರಿಯಲ್ಲಿದ್ದಾಗ ಸಮಾಜಕ್ಕೆ ನೀಡಿದ ಒಂದಷ್ಟು ಉತ್ತಮ ಕೆಲಸಗಳ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿ. ನೋಡಿ, ಈಗ ನಿಮಗೆ ತಮ್ಮ ಮುಂದೆ ನನ್ನ ಮಾಹಿತಿನ ಇಟ್ಟೆ. ನಾನು ಕೆಲಸ ಮಾಡಿ ನಾನು ಏನು ಸಹಾಯವನ್ನು ನಾನು ಏನು ಮಾಡ್ಕೊ ಬರ್ತಾಯಿದ್ದೆ ನರಸಿಂಹರಾಜ್ ಕ್ಷೇತ್ರದಲ್ಲಿ, ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ಈಗ ನನ್ನ ಬಡತನ ಆಗುತ್ತೆ, ನನ್ನ ಮಾತು ನಾನು ಹೇಳ್ಕೊತಾ ಇದ್ದೀನಿ ಅಂತ ಜನಕ್ಕೆ, ನಮ್ಮ ನರಸಿಂಹರಾಜ್ ಕ್ಷೇತ್ರದ ಸ್ವಲ್ಪ ಲೀಡರ್ಗಳಿಗೆ ಯಾರು ನೋವಾದರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಇವತ್ತು ಜನ ನನಗೆ ಗುರುತಿಸ್ತಾರೆ. ಇಮ್ರಾನ್ ಕಿಂಗ್ ಅಂದರೆ ಇಡೀ ಮೈಸೂರಲ್ಲೂ ಗುರುತಿಸ್ತಾರೆ, ಬೆಂಗಳೂರಲ್ಲೂ ಗುರುತಿಸ್ತಾರೆ, ನಮ್ಮ ಇಡೀ ಕರ್ನಾಟಕಲ್ಲೂ ಇಮ್ರಾನ್ ಕಿಂಗ್ ಅಂದರೆ ತುಂಬ ಗುರುತಿಸ್ತಾರೆ ನನಗೆ. ಅದರಿಂದ ನಾನು ಕೆಲಸ ಮಾಡಿರೋದಕ್ಕೆ ನನಗೆ ಈ ಪೋಸ್ಟನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ಗಂಟನೂ ಬೆಳ್ಕೊ ಬಂದಿದ್ದೀನಿ. ಧನ್ಯವಾದಗಳು ಸರ್. ಸರ್, ಹಾಗೆ ಈಗೊಂದು ಸಮಾಜದಲ್ಲಿ ಈಗ ನೀವೆಂದು ಗಮನಿಸ್ತಿರ್ತೀರಾ, ಈ ಒಂದು ಕೊರೋನಾ ಕೋವಿಡ್-19 ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ನೋಡಿ, ಇವತ್ತು ಕೊರೋನಾ ಮಹಾಮಾರಿ ತಾವೆಲ್ಲರಿಗೂ ಗೊತ್ತಿರ್ಬೋದು. ಒಂದು 6 ತಿಂಗಳಿಂದ ಏನು ನಮ್ಮ ಇಡೀ ಪ್ರಪಂಚಕ್ಕೆ, ನಾನು ಬರೀ ನಮ್ಮ ಭಾರತ ದೇಶಕ್ಕೆ ಬಂದೈತೆ ಅಂತ ನಾನು ಹೇಳಲ್ಲ, ಇಡೀ ಪ್ರಪಂಚಕ್ಕೆ ಬಂದೈತೆ. ಇಡೀ ಪ್ರಪಂಚನೇ ಭಾಳ ಕಷ್ಟದಲ್ಲಿ ಐತೆ. ಬಟ್ಟು ಅದ್ರಿಗೆ ತಕ್ಕಾಗೆ ನಮ್ಮ ಮಾತಲ್ಲಿ ಹೇಳ್ತಾರೆ, ಕರೋನಾ ಡರೋನಾ ಅಂತ ಹೇಳ್ಬಿಟ್ಟು 40% ಕರೋನಾ ಇದ್ದರೆ ನಾನು ಒಪ್ತೀನಿ. ಕರೋನಾ ಐತೆ, ನಾನು ಇಲ್ಲ ಅಂತ ನಾನು ಓಪನಾಗಿ ಹೇಳಲ್ಲ. ಕರೋನಾ ಐತೆ. 40% ಕರೋನಾ ಇದ್ದರೆ 60% ಡರೋನಾ ಅಂತ ಹೇಳ್ಬಿಟ್ಟೈತೆ. ನಮ್ಮ ಮಾತಲ್ಲಿ ಹೇಳ್ತಾ ಇರೋದು ನಾನು ಆ ಥರ. ಅದರಲ್ಲಿ ಜನ ಸೋಷಿಯಲ್ ಡಿಸ್ಟೆನ್ಸು ಮಾಡಬೇಕು, ಹಾಗೆ ಮುಖಕ್ಕೆ ಮಾಸ್ಕು ಆಗಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಆ ಥರ ಯೂಸ್ ಮಾಡ್ತಾ ಅವ್ರು ಬಂದರೆ, ಆಮೇಲೆ ಇನ್ನೊಂದು ಮಾತು, ನನಗೆ ತುಂಬ ಖುಷಿ ಆಯಿತು. ತಾವು ಬಂದು ನನಗೆ ಒಂದು ಪ್ರೋಗ್ರಾಮ್ ಮಾಡಿ ಒಂದು ಬೈಕ್ ತೊಗೋತಿದ್ರ ತಾವು ಹೇಳಿದ್ರಿ ನನಗೆ ಮೊದಲೇ. ಸರ್, ನಿಮ್ಮ ಫೇಸ್ಬುಕ್ಕಲ್ಲಿ ನಾನು ಲೈವ್ ನೋಡ್ತಾ ಇದ್ವಿ. ನೋಡ್ತಾ ನಮಗೆ ಖುಷಿ ಆಯಿತು. ನಾನು ತಮಗೆ ಮಾತಾಡ್ಬೇಕಂತ ಹೇಳ್ಬಿಟ್ಟು ನೀವು ನನಗೆ ಕರೆ ಮಾಡಿದ್ರಿ. ಕರೆ ಮಾಡಿದ್ದಕ್ಕೆ ನಾನು, ಸರ್ ಬನ್ನಿ, ನಾನು ಇವತ್ತು ಹಬ್ಬ, ನಾನು ಮನೇಲೇ ಇರ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕರೆಸಿ ನಿಮಗೆ ಮಾತಾಡ್ತಾಯಿದ್ದೀನಿ. ತುಂಬ ನಾನು ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವರು ನಿಜವಾದ ಸುದ್ದಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಿಜ ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಬಂದ ತಕ್ಷಣ ನನಗೆ ಕರೆಯಲ್ಲೇ ಕೇಳಿದ್ರು ನನಗೆ, ಸರ್ ನಾವು ನಿಮ್ಮ ಹತ್ರ ಮಾತಾಡಬೇಕು. ಯಾಕಂದರೆ ಇನ್ನೊಂದು ಉದ್ದೇಶ ಏನಂದರೆ, ನೀವು ಮೀಡಿಯಾಗೆ ಬೈತಾ ಇದ್ದೀರಾ, ಒಂಥರ ನಾವು ಮೀಡಿಯಾದವ್ರೆ, ನಾವು ಮಾಧ್ಯಮದವ್ರೆ, ಅದರಲ್ಲಿ ಏನು ತಪ್ಪೈತೆ ಅಂತ ನಾನು ತಿಳ್ಕೊಬೇಕಂತ ನಾವು ಬರ್ತಾಯಿದ್ದೀವಿ ನಿಮ್ಮ ಹತ್ರ ಅಂತ ತಾವು ಎಲ್ಲ ಕೇಳಿದ್ರಿ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಹಾಗೆ ಸರ್, ಈ ಒಂದು ಕೊರೋನಾ ವೈರಸ್ ಹಾಗೂ ಕೋವಿಡ್-19 ಏನೊಂದು ಮಹಾಮಾರಿ ಈ ನಮ್ಮ ನಗರದಲ್ಲೆಲ್ಲ ಹರಡಿದೆ,
ಇದರ ಒಂದು ಅವಧಿಯಲ್ಲಿ ತಮ್ಮ ಕಾರ್ಯಗಳು, ತಾವು ಏನೇನು ಕಾರ್ಯ ನಿರ್ವಹಿಸಿದ್ರಿ ಮತ್ತು ಜನಸಾಮಾನ್ಯರಿಗೆ ಹೇಗೆ ನೀವು ಇದರ ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಿಕೊಟ್ರಿ, ಇದರ ಬಗ್ಗೆ ಒಂದು ಪುಟ್ಟ ಒಂದು ವಿವರ ನೋಡಿ. ನಾನು ಸ್ಟಾರ್ಟಿಂಗು ಕೊರೋನಾ ಮಹಾಮಾರಿ ಯಾವಾಗ ಬಂತು ಆ ಟೈಮಲ್ಲೇ ನಾನು 2-3 ದಿವಸ ಒಂದು ವೀಕೆ ಅಂದ್ಕೊಳ್ಳಿ, ಒಂದು ವೀಕ್ ಆದ ತಕ್ಷಣ ನಾನು ಮನೆಯಿಂದ ಆಚೆಗೆ ಬಂದೆ. ಆ ಟೈಮ್ ಗಂಟ ಯಾವ ಲೀಡ್ರು ಆಚೆಗೆ ಬಂದಿರಲಿಲ್ಲ. ದಯವಿಟ್ಟು ಕ್ಷಮೆ ಕೇಳ್ತೀನಿ, ಯಾರೋ ದಯವಿಟ್ಟು ಲೀಡ್ರ್ ಅಂತ ಯಾರಿಗಾದರೂ ಯಾರಿಗೂ ಮನಸ್ಸಿಗೆ ನೋವಿಸ್ಬೇಕಂತ ನಾನು ಹೇಳ್ತಾ ನಾನು ಕೆಲಸ ಮಾಡಿರೋದು ಉದ್ದೇಶ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ನಾನು ಮನೆಯಿಂದ ಈಚೆಗೆ ಬಂದು ನಮ್ಮ ಪೂರ್ತಿ ಟೀಮು ಇನಾಯತ್ತು, ನ್ಯಾಮತ್ತು, ತಬ್ರೇಜು, ಅಫ್ಸರು, ಇಮ್ತಿಯಾಜು, ಇಮ್ರಾನ್ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ. ನಾವೆಲ್ಲ ಸೇರಿ ನಮ್ಮ ಇದರಿಂದ ಅಬ್ದುಲ್ ವಾಹಿದ್ ಕಡೆಯಿಂದ ಅಲ್ಕರೀಮ್ ಸ್ಕೂಲ್ ಗಂಟನೂ ನಾವು ಸ್ಯಾನಿಟೈಸ್ ಮಾಡ್ಕೊಬಂದು. ಸ್ಯಾನಿಟೈಸ್ ಯಾವ ಥರ ಮಾಡ್ಕೊಬಂದು ಅಂದರೆ, ಒಂದು ನೀರಿನ ಟ್ಯಾಂಕಿ ನಾನು ತರಿಸಿ ಅದರಲ್ಲಿ ಎಲ್ಲ ಸ್ಯಾನಿಟೈಸ್ ಹಾಕಿ ನಾನು ಎಲ್ಲ ರೋಡ್ಗೆ ಹಾಕಿ, ಆಮೇಲೆ ಡೋರ್ಗಳಿಗೆ ಹೊಡ್ಕೊಂಡು ನಾನು ರೋಡಲ್ಲಿ ಬಂದೆ. ಮತ್ತು ಬೀದಿಗೆ ಹೋಗೋಕ್ಕಾಗಲಿಲ್ಲ, ರೋಡ್ಗೆ ಎಲ್ಲರಿಗೂ ಮಾಡ್ಕೊಂಡು ಅವೇರ್ನೆಸ್ ಮಾಡ್ಕೊಂಡ್ಬಂದೆ. ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ತುಂಬ ಕಷ್ಟಪಡ್ತಾಯಿದ್ದಾರೆ. ಆ ಟೈಮಲ್ಲಿ ಮಾತ್ರ ಅವರು ಆಚೆದಿಂದ ಯಾರು ಬಂದ್ರು ಅವ್ರಿಗೆ ನಿಲ್ಲಿಸಿ ಅವ್ರಿಗೆ ಟೆಸ್ಟ್ ಮಾಡಿ, ಯಾಕಂದರೆ ಅವ್ರಿಗೂ ಫ್ಯಾಮ್ಲಿ ಐತೆ, ಅವ್ರಿಗೊಂದು ಫ್ಯಾಮ್ಲಿ ಐತೆ, ಅವರು ಕುಟುಂಬದವ್ರವರು, ಕುಟುಂಬನೂ ಐತೆ, ಎಲ್ಲ ಐತೆ. ನನಗೊಬ್ಬರು ಕೇಳಿದ್ರು, ಪೊಲೀಸ್ನವ್ರಿಗೆ ಕರೋನಾ ಬರಲ್ಲ ಅಂದರು. ಕರೋನಾ ಬರಲ್ಲ ಹೇಗೆ? ಅವ್ರು ಕಾಕಿ ಬಟ್ಟೆ ಹಾಕಿರ್ತಾರೆ ಅಂದರು. ಅಂದರೆ ಅವ್ರು ಕಾಕಿ ಬಟ್ಟೆ ಹಾಕಿದರೆ ಪಾಪ ಅವ್ರು ಕರೋನಾ ಬರಲ್ಲ ಅಂದರೆ ಯಾವ ಮನಸ್ಸಿಂದ ಹೇಳಿರ್ಬೋದು. ಅವ್ರಿಗೆ ನೋಡಿ, ಅವರು ಹಬ್ಬ ಬಂದ್ರೂ ಅವ್ರು ಡ್ಯೂಟಿ ಮಾಡಬೇಕು. ಅವ್ರ ಮನೇಲಿ ಮಗನ ಮಗಳ ಮದುವೆ ಇದ್ರೂ ಅವ್ರು ಡ್ಯೂಟಿ ಮಾಡಬೇಕು. ಯಾವ ಪ್ರೋಗ್ರಾಮ್ ಇದ್ರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರು ಡ್ಯೂಟಿ ಮಾಡಬೇಕು. ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಬಂತು, ಅವ್ರಿಗೇನಾದರೂ ಒಂದು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೋಡ್ಗೆ ಹೋಗಿ ಅವ್ರಿಗೆ ನೀರು ಕೊಡೋದು, ಬಿಸ್ಕೆಟ್ ಪ್ಯಾಕೆಟ್ ಕೊಡೋದು, ಊಟ ಕೊಡೋದು, ಅದೆಲ್ಲ ನಾನು ಮಾಡ್ಕೊಬಂದೆ. ಹಾಗೆ ನಮ್ಮ ಏರಿಯಾದಲ್ಲೂ ಮಾರ್ಕ್ಸ್ ಹಂಚೋದು, ಆಮೇಲೆ ಈ ಊಟ ಕೊಡೋದು, ಏನದು ರಾಷನ್ ಕಿಟ್ಟು ಮಾಡಿ ಒಂದು 250-300 ರಾಷನ್ ಕಿಟ್ ನನ್ನ ಕೈಯಿಂದ ಎಷ್ಟೈತೋ ಅಷ್ಟು. ಯಾಕಂದರೆ ನಾನು ಯಾವ ಪವರಲ್ಲೂ ಇಲ್ಲ, ಯಾವ ಅಧಿಕಾರದಲ್ಲೂ ಇಲ್ಲ. ನನ್ನ ಕೈಯಿಂದ ಎಷ್ಟೈತೋ ನಾನು ಅಷ್ಟು ಕೆಲಸವನ್ನು ಮಾಡ್ಕೊಂಡು ಕೊಟ್ಕೊಂಡು ಇಲ್ಲಿ ಗಂಟ ನಾನು ಬಂದಿದ್ದೀನಿ. ಈಗ 1 ತಿಂಗಳಿಂದ ನಾನು ತುಂಬ ಸೈಲೆಂಟ್ ಆಗಿದ್ದೀನಿ. ನನಗೆ ಮನಸ್ಸಿಗೆ ನೋವಾಗುತ್ತೆ, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ಈಗ. ಸರ್, ನೀವು ಹೇಳ್ತಾ ಇರಬೇಕಾದ್ರೆ ನಮಗೆ 1-2 ಪ್ರಶ್ನೆಗಳು ಇಲ್ಲಿ ಕಾಡ್ತದೆ. ಒಂದೇನಂತಂದರೆ, ನೀವು ಬಡ ಒಂದು ಜನತೆಗೆ ಕಿಟ್ನ ವಿತರಿಸ್ತೀರಿ ಅಂತ ಹೇಳಿದ್ರಿ, ಆದರೆ ಅದಕ್ಕೆ ನಿಮಗೆ ಸಿಕ್ಕಂಥ ಬೆಂಬಲಗಳ ಬಗ್ಗೆ ನಮಗೆ ತಿಳಿಸಿಲ್ಲ. ಆಮೇಲೆ ನೀವು ಕೊನೆಯದಾಗಿ ಒಂದು ನೋವಿನಿಂದ ನೀವು ಶಾಂತರಾಗ್ರಿ ಮತ್ತು ಈಗ ನೀವು ಯಾವುದೇ ಒಂದು ವೈಖರಿಯಲ್ಲಿ ತೊಡಗಿಸಿಕೊಂಡಿಲ್ಲ ಅಂತ ತಿಳಿಸಿದ್ರಿ. ಇದು ಎರಡರ ಬಗ್ಗೆ ನಮಗೆ ಒಂಚೂರು ಮಾಹಿತಿ ತಿಳಿಸ್ಕೊಡ್ಬೇಕು. ನೋಡಿ, ನನಗೆ ಇವಾಗ ಗಂಟನೂ ನಾನು ಏನು ಕೆಲಸವನ್ನು ಮಾಡಿದ್ದೀನಿ, ಅದರಲ್ಲಿ ನಾನು ರಾಜಕೀಯದಿಂದ 1 ರೂಪಾಯಿನೂ ನಾನು ಯಾರ ಹತ್ರನೂ ನಾನು ತೊಗೊಂಡಿಲ್ಲ. ಸ್ವತಃ ನಮ್ಮ ತಾಯಿ ಆಶೀರ್ವಾದದಿಂದ ನನಗೇನು, ಅವ್ರ ಆಶೀರ್ವಾದದಿಂದ ನನಗೇನು ದೇವ್ರು ಕೊಟ್ಕೊಬರ್ತಾಯಿದ್ದೇನೆ ಅದರಲ್ಲಿ ನಾನು ಮಾಡ್ಕೊಬರ್ತಾಯಿದ್ದೀನಿ. ಬಟ್ ನಮ್ಮ ಲಾಸ್ಟ್ ಟೈಮು MLA ಎಲೆಕ್ಷನ್ ಫೇಸ್ ಮಾಡಿದಾಗ ನಮ್ಮ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಬೈ ಅವರು ನರಸಿಂಹರಾಜ್ ಕ್ಷೇತ್ರದಲ್ಲಿ ಅವರು MLA ಎಲೆಕ್ಷನ್ಗೆ ಫೇಸ್ ಮಾಡಿದರು. ಆ ಟೈಮಲ್ಲಿ ಅವ್ರಿಗೆ ನಾನು ಒಂದು ಮಾತು ತಿಳಿಸಿದೆ, ಮಾಡಿ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ ನಾನು ಧೈರ್ಯವಾಗಿ ನನ್ನ ಕೈಯಿಂದ ಎಷ್ಟೈತೈತೋ ಅಷ್ಟು ನಾನು ಕೆಲಸವನ್ನು ಮಾಡ್ಕೊಬಂದೆ. ಅವರು ನನ್ನ ಹತ್ರ ಸಹಕಾರ ಆಯಿತು. ನನಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ನನ್ನ ಫೈನಾನ್ಷಿಯಲಿ ಏನಾದರೂ ಒಂದು ತೊಂದರೆ ಆದರೆ ಅವರು ಸಪೋರ್ಟ್ ಮಾಡ್ತಾರಂತ ನನಗೊಂದು ಧೈರ್ಯ ಇತ್ತು. ಆ ಧೈರ್ಯದಿಂದ ನಾನು ಕಾರ್ಯವನ್ನು ಮಾಡ್ಕೊಂಬಂದಿದ್ದೀನಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು ಸರ್. ಹಾಗೆ ತಾವು ಕೊನೆಯದಾಗಿ ಒಂದು ಮಾತು ಹೇಳಿದ್ರಿ, ಈಗ ಸದ್ಯಕ್ಕೆ ನಾನು ಯಾವ ಒಂದು ಇದರಲ್ಲೂ ತೊಡಗಿಸ್ಕೊಳ್ತಿಲ್ಲ, ತುಂಬ ಸೈಲೆಂಟಾಗಿ ಶಾಂತರಾಗಿ ಉಳಿದ್ಬಿಟ್ಟಿದ್ದೀನಿ ಅಂತ. ಇದಕ್ಕೆ ಕಾರಣ ತಿಳಿಬೋದಾ ಸರ್? ಸರ್, ಇದಕ್ಕೆ ಕಾರಣ ಭಾಳ ದೊಡ್ಡದಾಗೈತೆ. ಕಾರಣ ಏನಂದರೆ, ಜನ ಮಧ್ಯ ನಾನು ಹೇಳಿದೆ ಡರೋನಾ ಅಂತ ಹೇಳ್ಬಿಟ್ಟು, ಅದರಿಂದ ಜನ ಹೆದರಿಬಿಟ್ಟೇ ಸಾಯ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತೇನೆಂದರೆ, ಆಸ್ಪತ್ರೆಗೆ ಯಾರಿಗಾದ್ರೂ ಒಬ್ಬರಿಗೆ ನಾವು ಪ್ರೈವೇಟ್ ಆಸ್ಪತ್ರೆಗೆ ನಾವು ಕರ್ಕೊಂಡೋದ್ರೆ ಅಡ್ಮಿಷನ್ ಒಬ್ಬರಿಗೂ ತಗೋತಾ ಇಲ್ಲ. ಏನಕ್ಕೆ ತಗೋತಾ ಇಲ್ಲ? ಅವ್ರು ಕೇಳಿದ್ರೆ
ನೀವು ಕೋವಿಡ್ ಟೆಸ್ಟ್ ಮಾಡಿಸ್ಕೊಬನ್ನಿ, ನಾವು ಆಮೇಲೆ ತಗೋತೀವಿ. ಪೇಷಂಟ್ ನಿಂತ್ಕೊಂಡು ಅವ್ರಿಗೆ ಉಸಿರಾಟದ್ದು ತೊಂದರೆ ಇರ್ತದೆ, ಅವ್ರು ಆಕ್ಸಿಜನ್ ಬೇಕಾಗತ್ತೆ, ಅವ್ರಿಗೆ ಚಿಕಿತ್ಸೆ ಬೇಕಾಗತ್ತೆ, ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಒಳಗಡೆ ತೊಗೋಬೇಕಾಗತ್ತೆ, ICUಗೆ ಅಡ್ಮಿಟ್ ಮಾಡಬೇಕು, ಏನಕ್ಕೆ ಮಾಡಬೇಕು, ಒಳಗಡೆ ತೊಗೋಬೇಕಾಗತ್ತೆ. ಬಟ್ ಅಲ್ಲಿ ನಿಂತ್ಕೊಂಡು ನಮ್ಮ ಡಾಕ್ಟ್ರುಗಳು ಏನು MBBS ಮಾಡೋ ಟೈಮಲ್ಲಿ ಅವ್ರು ಏನು ಪ್ರಮಾಣ ವಚನವನ್ನು ಏನು ತಗೋತಾರೆ, ನಾವು MBBS ಮಾಡಿದ್ದೀವಿ, ನಮ್ಮದೆಲ್ಲ ಮುಗ್ದೈತೆ, ನಾವು ಯಾವುದೇ ಕಾರಣಕ್ಕೂ ನಾವು ಮುಂದೆ ಪೇಷಂಟ್ನ ನಾವು ಉಳಿಸ್ತೀವಿ, ಯಾವುದೇ ಕಾರಣಕ್ಕೂ ಅವ್ರ ಜೀವಕ್ಕೆ ಅಪಾಯ ಕೊಡಲ್ಲ ಅಂತ ಏನವರು ಆ ಟೈಮಲ್ಲಿ ಓದೋ ಟೈಮಲ್ಲಿ ಅವರು ಪ್ರಮಾಣ ವಚನ ತಗೋತಾರೆ, ಈ ಟೈಮಲ್ಲಿ ಅವರು ಅದಕ್ಕೆ ತಕ್ಕಂಗೆ ನಡೀತಾ ಇಲ್ಲ. ಈಗ ಭಾಳ ಜನ ಏನಾಗ್ತೈತೆ, ಅವ್ರಿಗೆ ಆಸ್ಪತ್ರೆ ಹತ್ರಕ್ಕೆ ತೊಗೊಂಡೋಗ್ತಾರೆ, ಗೇಟ್ ಹತ್ರ ತೊಗೊಂಡೋಗ್ಬಿಟ್ಟು ಅವ್ರು ಕರೋನಾದು ಫುಲ್ಲು. ಆ ಕರೋನಾದಂದರೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಸರ್, ದಯವಿಟ್ಟು ತಾವು ಅರ್ಥ ಮಾಡ್ಕೊಡಿ, ಜನಕ್ಕೆ ತಿಳಿಸಿ. ಅದು ಚಂದ್ರದ ಮೇಲೆ ಹೋಗ್ತಾರಲ್ಲ, ಡ್ರೆಸ್ ಹಾಕ್ಕೋತಾರೆ ನೋಡಿ, ಚಂದ್ರದ ಮೇಲೆ ಹೋಗ್ಬಿಟ್ಟು ಡ್ರೆಸ್ ಹಾಕ್ಕೋತಾರಲ್ಲ, ಆ ಥರ ಡ್ರೆಸ್ ನನಗೆ ಕಾಣ್ತದೆ. ಅದು ನೋಡಿನೇ ಜನ ಎದುರು ಸಾಯ್ತಾಯಿದ್ದಾರೆ. ಸೇಫ್ಟಿ ಮಾಡಬೇಕು, 100% ಸೇಫ್ಟಿ ಮಾಡ್ಬೇಕು ಸರ್. ಎಲ್ಲರೂ ಸೇಫ್ಟಿ ಮಾಡ್ಬೇಕು, ಯಾಕಂದರೆ ಡಾಕ್ಟ್ರುಗಳು ಫ್ಯಾಮಿಲಿ ಐತೆ, ಅವ್ರು ಸೇಫ್ಟಿ ಮಾಡಲೇಬೇಕು. ಬಟ್ಟು ಈ ಥರ ಹೆದರಿಸಿ ಸೇಫ್ಟಿ ಮಾಡ್ಬೇಕಂತ ಉದ್ದೇಶ ಏನೂ ಇಲ್ಲ ಸರ್. ಆಮೇಲೆ ಇನ್ನೊಂದು ಕಿಟ್ಟು 4,500 ರೂಪಾಯಿ ಅಂತಾರೆ. ಒಂದೇ ಕಿಟ್ಟಲ್ಲಿ ಎಲ್ಲ ಪೇಷಂಟ್ ನೋಡ್ತಾರಲ್ಲ, ಹೆಂಗೆ ಒಂದೇ ಕಿಟ್ಟಲ್ಲಿ ಎಲ್ಲ ಪೇಷಂಟಿಗೆ ನೋಡ್ತಾರಲ್ಲ ಸರ್. ಒಂದು ಕಿಟ್ ಒಬ್ಬರ ಹತ್ರ 4,500 ರೂಪಾಯಿ ತೊಗೊಂಡ್ರೆ, ಇನ್ನೊಂದು ಪೇಷಂಟ್ ಹತ್ರನೂ ಕಿಟ್ಗೆ ಅಂತ ಹೇಳ್ಬಿಟ್ಟು 4,500 ತೊಗೋತಾರೆ, ಇನ್ನೊಂದು ಪೇಷಂಟ್ ಹತ್ರ 4,500 ತೊಗೋತಾರೆ. ಹಂಗೆ ಎಷ್ಟು ಪೇಷಂಟ್ಸ್ ಇರ್ತಾರೆ ಅಷ್ಟು ಪೇಷಂಟ್ಸ್ ಹತ್ರನೂ 4,500 ರೂಪಾಯಿ ಅಂತ ತೊಗೋತಾರೆ. ಅದೇನಕ್ಕೆ? ಯಾಕೆ ಅವ್ರಿಗೆಲ್ಲ ಜನಗಳದು ಯಾಕೆ ನೋವು ಅವ್ರ ತೊಂದರೆಗಳು ಯಾಕೆ ಕಾಣ್ತಾ ಇಲ್ಲ? ಅವರು ಇಮಿಡಿಯೇಟಾಗಿ ಆಸ್ಪತ್ರೆ ಒಳಗಡೆ ತಗೋಬೇಕಂತ ಹೇಳ್ಬಿಟ್ಟು ನನಗೆ ಯಾರು ರಾಜಕೀಯದಲ್ಲಿದ್ದೆ, ಯಾರು ಬೆಳೆದಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ, ಯಾಕೆ ಅವ್ರಿಗೊಂದು ಹೆದರಿಸ್ತಾ ಇಲ್ಲ, ಯಾಕೆ ಅವ್ರಿಗೂ ಏನು ಒಂದು ರೆಕಮೆಂಡ್ ಏನಾದರೂ ಮಾಡಿ ಹೆದರಿಸಿ ಏನಾದರೂ ಒಂದು ಮಾಡಿ ಅವ್ರಿಗೆ ಒಂದು ಪೇಷಂಟಿಗೆ ಒಳಗಡೆ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಸರ್. ನನ್ನ ಉದ್ದೇಶದಿಂದ ನನಗೆ ಒಂಥರ ಬೇಜಾರಾಗುತ್ತೆ, ನಾನು ಸೈಲೆಂಟ್ ಆಗಿದ್ದೀನಿ. ಖಂಡಿತ ಧನ್ಯವಾದಗಳು ಸರ್. ಸೊ ನೀವು ಏನು ಹೇಳ್ತಿರೋದು ಅಂತಂದ್ರೆ, ಈ ಒಂದು ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಅಧಿಕಾರಿಗಳು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದರೆ ವೈದ್ಯರು ಮಾತ್ರ ಜನಸಾಮಾನ್ಯರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಒಂದು ಈ ಕೊರೋನಾದಿಂದ ಗುಣಮುಖರಾಗಿ ಪಡಿಸಬೇಕು. ಆದರೆ ಅವರು ಒಂದಷ್ಟು ಜನರಿಗೆ ಭಯಭೀತರನ್ನಾಗಿ ಮಾಡ್ತಿದ್ದಾರೆ ಅಂತ ನಿಮ್ಮ ಒಂದು ಅಭಿಪ್ರಾಯ. ಧನ್ಯವಾದ ಸರ್, ಧನ್ಯವಾದ. ಹಾಗೆ ಸರ್, ಈ ಒಂದು ಪ್ರೆಸೆಂಟ್ ಒಂದು ಏನಿದೆ, ಈ ಒಂದು ಸಮಾಜದಲ್ಲಿ ಇಂದಿನ ಭಾರತೀಯ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಕಿರು ಸಂದೇಶವನ್ನು ನೀಡೋದಾದ್ರೆ, ಮತ್ತು ಈಗಿನ ಅವರ ಒಂದು ಕಾರ್ಯವೈಖರಿಯಲ್ಲಿ ಏನಾದರೂ ಒಂದಷ್ಟು ಅವಲಕ್ಷಣಗಳನ್ನು ನೀವು ಕಂಡಿದ್ದರೆ ಅದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಸರ್. ಸರ್, ನಾನು ಏನು ಅವ್ರಿಗೆ ಸಂದೇಶವನ್ನು ಕೊಡಬೇಕು, ನಾನು ಅವ್ರಿಗೆ ಆರ್ಡ್ರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡ್ತಾ ಇಲ್ಲ ಸರ್. ನಾನು ಅವ್ರ ಹತ್ರ ಕೇಳ್ಕೊತಾ ಇರೋದು, ಬಡವರು ಭಾಳ ತೊಂದರೆಯಲ್ಲಿದ್ದಾರೆ ಸರ್. ಬಡವ್ರ ಕಣ್ಣಿಂದ ನೀರು ಹರಿತೈತೆ ಸರ್. ಆ ನೀರನ್ನು ನೋಡಬೇಕು, ಆ ನೀರನ್ನು ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಮಾಜ ಸೇವಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಮಾಜಕ್ಕೆ ಸೇವಕರು ಅಂತ ಹೇಳ್ಬಿಟ್ಟು ನಾವು ಹೆಸರು ತೊಗೊಂಡಿದ್ದೀವಿ. ಆ ಹೆಸರಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜಕೀಯಕ್ಕೆ ಬರೋದು ಸರ್. ಇನ್ನು ನಾನು ರಾಜಕೀಯ ಮಾಡ್ತಾ ಇರೋರಿಗೆ ಎಲ್ಲರಿಂದ ಅದಿರಲಿ ಸರ್, BJP ಅವರು ಇದ್ರಿ, ಕಾಂಗ್ರೆಸ್ನವರು ಇರಲಿ, JDSನವರು ಇರಲಿ, ನಮ್ಮ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವ್ರಿಗೆ, ಸಿದ್ದರಾಮಯ್ಯನವರಿಗೆ, ಹಾಗೆ DK ಶಿವಕುಮಾರಣ್ಣವ್ರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ನಮ್ಮ HD ಕುಮಾರಣ್ಣವ್ರಿಗೆ ನಾನು ಎಲ್ಲರಿಂದ ಮನವಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಇದು ಜನ ಸಾಯ್ತಾ ಇದ್ದಾರೆ, ದಯವಿಟ್ಟು ಒಂದೇ ಒಂದು ಮೆಸೇಜು, ಹೆದರಬೇಡಿ, ಸಾಯಬೇಡಿ. ಕರೋನಾ ಅಂದರೆ ಏನು ಸಾಯಕ್ಕೆ ಅಂತ ಏನು ಕರೋನಾ ಬಂದಿಲ್ಲ ನೋಡಿ. ಇವತ್ತು ಟೋಟಲ್ಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಲಾಕ್ಡೌನ್ ಓಪನ್ ಮಾಡಿಬಿಟ್ರು ಅಲ್ವಾ. ಲಾಕ್ಡೌನ್ ಓಪನ್ ಮಾಡೋದ್ಮೇಲೆ ಈಗ 10ನೇ ತಾರೀಕಿಗೆ ಎಲ್ಲ ಫಿಲ್ಮ್ ಥಿಯೇಟರ್ಸು ಎಲ್ಲ ಓಪನ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಹೆದರಬೇಡಿ, ಯಾರು ಸಾಯಲ್ಲ, ಈ ಕರೋನಾ ಏನು ಇಲ್ಲ, ಒಂಥರ ಈ ಟೈಮು ತಮಗೆ ಗೊತ್ತಲ್ಲ ಸರ್, ಈ ಟೈಮಲ್ಲಿ
ಜ್ವರ ಬರೋದು, ನೆಗಡಿ ಬರೋದು, ಕೆಮ್ಮಲು ಬರೋದು ಕಾಮನ್ ಸರ್ ಈ ಟೈಮಲ್ಲಿ. ಸಾಮಾನ್ಯ ರೋಗ ಲಕ್ಷಣ. ಸಾಮಾನ್ಯ ರೋಗ ಬಂದು ಸಾಮಾನ್ಯ ರೋಗ ಬಂದ್ರೂ ಹೋಗ್ಬಿಟ್ಟು ತೋರ್ಸೋಕ್ಕೆ ಜನ ಹೆದರ್ತಾ ಇದ್ರೆ, ಆ ಸಾಮಾನ್ಯ ರೋಗ ಸಣ್ಣ ರೋಗನೇ ಬೆಳೀತಾ ಇರೋ ಸರ್, ಇದು ದೊಡ್ಡ ರೋಗ ಆಗಿರೋದು. ಈ ಸಣ್ಣ ರೋಗಕ್ಕೆ ನಾವು ಕ್ಲೋಸ್ ಮಾಡಿಬಿಟ್ರೆ ಇದು ಬೆಳೆಯೋಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನಮ್ಮ ಜನದ್ದು ತಪ್ಪೈತೆ ಸರ್, ಅವರು ಮೆಡಿಕಲಿಂದ ಟ್ಯಾಬ್ಲೆಟ್ ತೊಗೊಂಡು ತಿನ್ಕೊಳ್ಳೋದು, ಮನೆಯಲ್ಲೇ ಇದು ಬಿಡೋದು, ಆ ಥರನೂ ಮಾಡ್ತಿದ್ದಾರೆ. ನಾನು ಅವ್ರ ಹತ್ರನೂ ಕೇಳ್ಕೊತಿದ್ದೀನಿ, ನಿಮಗೆ ಏನಾದರೂ ಜ್ವರ ಬರ್ತೈತಾ, ಜ್ವರ ಬರೋ ಲಕ್ಷಣ ಕಾಣ್ತಾ ಇದ್ರೆ ತಮಗೆ ತಾವು ತಮ್ಮ ಪಕ್ಕದಲ್ಲಿ ಇರೋ ಕ್ಲಿನಿಕ್ಕು, ತಮ್ಮ ಏರಿಯಾ ವೈಸು ಕ್ಲಿನಿಕ್ ಇರ್ತದಲ್ಲ, ಆ ಕ್ಲಿನಿಕಲ್ಲಿ ಹೋಗ್ಬಿಟ್ಟು ನೀವು ಅವ್ರಿಗೆ ಏನು ಟ್ರೀಟ್ಮೆಂಟನ್ನು ತಗೊಳ್ಳಿ, ಹೆದರಬೇಡಿ. ನೋಡಿ, ಎಲ್ಲ ಮೈಂಡಲ್ಲಿರೋದು. ಇವತ್ತು ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಮೈಂಡಲ್ಲಿ ಇದ್ದದಕ್ಕೆ ನನ್ನ ಬಾಯಿಂದ ಆಚೆಗೆ ಬರ್ತಾ ಇರೋದು. ಆ ಥರ ಕರೋನಾ ಅದು ನಮ್ಮ ಮನಸ್ಸಲ್ಲಿ ಇದ್ದರೆ ಮಾತ್ರ ಅದು ಆಚೆಗೆ ಬಂದು ಪ್ರಿಂಟಲ್ಲಿ ಬಂದುಬಿಡ್ತದೆ. ಅದು ನಾವು ಮನಸ್ಸಲ್ಲೇ ಕರೋನಾನೂ ಇಲ್ಲ, ಡರೋನಾನೂ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸೈಲೆಂಟಾಗಿ ಇದ್ಬಿಟ್ರೆ ಏನೂ ಆಗಲ್ಲ ಸರ್. ಬಟ್ಟು ನಾನು ದೊಡ್ಡ ಅಧಿಕಾರಿಗಳು, ನಮ್ಮ ಜಿಲ್ಲಾ ಅಧಿಕಾರಿಗಳು, DC ಸಾಹೇಬ್ರುಗಳು ಅವರು ತುಂಬ ಕಷ್ಟವನ್ನು ಪಡ್ತಾಯಿದ್ದಾರೆ ಸರ್. ಯಾವತ್ತಿಂದ ಕರೋನಾ ಸ್ಟಾರ್ಟ್ ಆಯಿತು ಆ ಟೈಮಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮಾತ್ರ ಮೀಟಿಂಗ್ಗಳು ಅಟೆಂಡ್ ಮಾಡಿಲ್ಲ. ನಾನು ಜಸ್ಟು ನಮ್ಮ ಏರಿಯಾ ವೈಸು ನಾನು ಎಲ್ಲಿ ವರ್ಕ್ ಮಾಡ್ಬೇಕಲ್ಲ ನಾನು ಬರ್ತಾಯಿದ್ದೀನಿ. ಬಟ್ ಅವ್ರು ಭಾಳ ಕಷ್ಟಪಡ್ತಾಯಿದ್ದಾರೆ. ಅರ್ಧ 1 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ. DC ಅಂದರೆ ಜಿಲ್ಲಾ ಅಧಿಕಾರಿ, ಡಿಸ್ಟಿಕ್ ಇನ್ಚಾರ್ಜ್ ಅಂದರೆ ಏನು ಸರ್ ಪೊಸಿಷನ್ ಅವ್ರದ್ದು? ಆ ಪೊಸಿಷನ್ ಇಟ್ಕೊಂಡು ಅವರು ನಮ್ಮ ಮೈಸೂರು DC ಸಾಹೇಬರು ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್. ತುಂಬ ನಾನು ಹೃದಯಪೂರ್ವ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಹಾಗೆ ನಮ್ಮ ಆಸ್ಪತ್ರೆಗಳಿಗೆ ದಯವಿಟ್ಟು 1-2 ಆಸ್ಪತ್ರೆಗೆ ನೀವು ಲಾಕ್ ಮಾಡಿಸಿ ಸರ್. 2 ಆಸ್ಪತ್ರೆ ಸೀಸ್ ಮಾಡಿ ಸರ್. ತಾವು ಅವ್ರಿಗೆ ಅರ್ಥ ಆಯ್ತದೆ, ಆ ಟೈಮಲ್ಲಿ ಅವರು ಎಲ್ರಿಗೂ ಒಳಗಡೆ ತಗೋತಾರೆ. ನಾನು ಈ ಮಾತನ್ನು ಹೇಳ್ಬೇಕಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿತ್ತು, ನಾನು ಹೇಳ್ತಿದ್ದೀನಿ. ಧನ್ಯವಾದಗಳು ಸರ್. ಇಷ್ಟೊತ್ತಿಗೂ ನಮ್ಮೊಟ್ಟಿಗೆ ನೀವು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಹಾಗೆಯೇ ಸರ್, ಈ ಒಂದು ಆಶಾ ಕಾರ್ಯಕರ್ತರು ಹಾಗೂ ಮೈಸೂರು ನಗರದ ಒಂದಷ್ಟು ಪೌರ ಕಾರ್ಮಿಕರ ಬಗ್ಗೆ, ಅವರು ಒಂದು ನಡೆಸುತ್ತಿರುವ ಒಂದಷ್ಟು ಕಾರ್ಯವೈಖರಿ ಬಗ್ಗೆ, ಅದು ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಸನ್ನಿವೇಶದಲ್ಲಿ ಅವರ ಬಗ್ಗೆ ನೀವೇನು ಹೇಳಕ್ಕೆ ವ್ಯಕ್ತಪಡಿಸ್ತೀರಿ ಸರ್? ಅವ್ರಿಗೂ ನಾನು ಮನಸ್ಸಿಂದ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಸೆಲ್ಯೂಟ್ ಮಾಡ್ತೀನಿ ಸರ್. ಅವ್ರು ಬೀದಿಯನ್ನು ತಿರುಗಾಡಿ ಅವರು ಎಲ್ಲರೂ ಜನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಅವ್ರು ಚೆಕ್ ಮಾಡ್ತಾಯಿದ್ದಾರೆ, ರ್ಯಾಪಿಡ್ ಟೆಸ್ಟನ್ನು ಮಾಡ್ತಾಯಿದ್ದಾರೆ, ಎಲ್ಲರೂ ಬರ್ತಾಯಿದ್ದಾರೆ. ಬಟ್ ಕೆಲವು ಅವ್ರು ಬರ್ತಾಯಿದ್ದಾರೆ. ಹಾಗೆ ನಮ್ಮ ಪೂರ ಕಾರ್ಮಿಕರು ಆ ಥರನೇ. ಈಗ ನೋಡಿ, ಎಲ್ಲ ಮನೆ ಹತ್ರನೂ ಪೂರ ಕಾರ್ಮಿಕರು ಹೋಗಲೇಬೇಕು, ಮನೆ ಕಸ ತೆಗಿಲೇಬೇಕು. ಅವರು ಪ್ಯಾಂಪರ್ಸ್ ಕೊಟ್ರು ಎತ್ಕೋಬೇಕು, ಯಾವ ಕಚಡ ಕೊಟ್ರು ತೊಗೊಳ್ಳೇಬೇಕು ಸರ್. ಆ ಮನೇಲಿ ಕರೋನಾ ಇದ್ರೂ ಅವ್ರು ತೆಗಿತಾರೆ. ಎಕ್ಸಾಂಪಲ್ಲು, ಅವ್ರ ಮನೆಯಲ್ಲಿ ಕರೋನಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರು ಏನಾದ್ರು ಕಸ ಹಾಕಿದ್ರು ಅದು ತೊಗೊಂಡಾಗ ಅವ್ರು ಬಿಸಾಕ್ತಿದ್ದಾರೆ ಸರ್. ಅವ್ರಿಗೂ ನಾನು ತುಂಬ ಹೃದಯಪೂರ್ವ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ, ಸಲ್ಯೂಟ್ ಮಾಡ್ತೀನಿ ನಾನು. ಯಾಕಂದರೆ ತುಂಬ ಕಷ್ಟಪಡ್ತಾಯಿದ್ದಾರೆ ಸರ್. ಕಷ್ಟಪಡ್ತಾ ಇರೋರಿಗೆ ನಾನು ಮನಸ್ಸಿಂದ ಹೇಳ್ತೀನಿ ಸರ್. ಯಾಕಂದರೆ ನಾನು ಇದೇ ಥರ ನಾನು ಕೆಲಸ ಮಾಡ್ಕೊಂಡು ಟೈಮಲ್ಲಿ ನಮ್ಮ ಫ್ರೆಂಡು ತಂದೆಗೆ ನಾನು ಕೇಳಿದೆ, ಯಾಕೆ ನನಗೆ ಯಾವಾಗಲೂ ನೋಡಿದ್ರೆ ಯಾರಾದರೂ ಜನಕ್ಕೆ ಏನಾದರೂ ತೊಂದರೆ ಆಗ್ತಿದ್ರೆ, ಇದಾಗ್ತಿದ್ರೆ, ಅದಾಗ್ತಿದ್ರೆ ನನಗೆ ಯಾಕೆ ಕಾಣೋದು, ಅದು ನಾನೇ ಯಾಕೆ ನೋಡ್ತೀನಿ ಅದು ಅಂತ ನಾನು ಕೇಳಿದೆ ಅವ್ರಿಗೆ. ಕೇಳಿದ್ರೆ, ಇದು ದೇವ್ರ ಕಡೆಯಿಂದ, ಇದು ಏನು ನೀನೇ ನೋಡ್ಬೇಕಂತ ಏನಿಲ್ಲ, ಯಾರ ಮನಸ್ಸಲ್ಲೂ ಆ ಥರ ಕೆಲಸ ಮಾಡಬೇಕು, ಬೇರೆಯವ್ರ ಮನಸ್ಸು ಅವ್ರ ಮನಸ್ಸು ನೋಯ್ತಾ ಇದ್ರೆ ನಿನ್ನ ಮನಸ್ಸು ಅದೇ ಥರ ಕೇಳ್ಕೊಬೇಕಂತ ಏನಿರ್ತದೆ ಆ ಮಾತನ್ನು ನಿನಗೆ ತಿಳಿಸ್ತದೆ ಅಂತ ಹೇಳ್ಬಿಟ್ಟು ಆ ಥರ ನನಗೆ ತುಂಬ ಗೌರವ ಐತೆ ಸರ್ ಅವ್ರ ಮೇಲೆ ಎಲ್ಲರ ಮೇಲೆ ಸರ್. ನನ್ನ ಡಾಕ್ಟ್ರುಗಳಿಗೂ ನಾನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಇನ್ನೂ ಆದಷ್ಟು ಸ್ವಲ್ಪ ಸಪೋರ್ಟ್ ಕೊಡಬೇಕು. ಆಸ್ಪತ್ರೆಗೆ ಕೋವಿಡ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಒಳಗೆ ತಗೋಬೇಕು. ಯಾಕಂದರೆ ಅವ್ರ ಹಾಸ್ಪಿಟ್ಲಲ್ಲಿ ಸೆಂಟ್ರ್ ಮಾಡಿದ್ದಾರೆ ಸರ್. ಎಲ್ಲ ಹಾಸ್ಪಿಟ್ಲಲ್ಲಿ ಕೋವಿಡ್ ಸೆಂಟ್ರ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೂಮ್ಸ್ ಮಾಡಿದ್ದಾರೆ. ಅವರು ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿದ್ದಾರೆ. ಈ ಕೋವಿಡ್ ಟೆಸ್ಟ್ ಮಾಡೋ ಗಂಟ ಏನು ತಗೋತಾ ಇಲ್ಲ, ಅದರಲ್ಲಿ ಜನ ತೀರೋಯ್ತಾ ಇದ್ದಾರೆ. ದಯವಿಟ್ಟು ಅದು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಮಿನಿಸ್ಟರ್ ಲೆವೆಲ್ ಕಡೆಯಿಂದ, ಎಲ್ಲ CM ಕಡೆಯಿಂದ, ಎಲ್ಲ ಪಕ್ಷದ ಕಡೆಯಿಂದ, ಯಾವ ಪಕ್ಷ ಇದ್ರೂ ಆ ಪಕ್ಷದ ಕಡೆಯಿಂದ ನಾನು ಕೇಳ್ಕೊದೆ. ಎಲ್ಲರೂ ಒಂದು ಮಾತು ಎತ್ತಿದ್ದು ಇದ್ರ ಬಗ್ಗೆ ಸ್ವಲ್ಪ ನಾವು ಓಡಾಡಿದ್ರೆ ನಾವು ನಮ್ಮ ಕರ್ನಾಟಕದ ಜನತೆಗೆ ನಾವು ಉಳಿಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲೈತೆ ಸರ್. ಧನ್ಯವಾದಗಳು ಸರ್.
ಸರ್ ಹಾಗೇನೆ ಈ ಒಂದು ಸಿಚುವೇಶನ್ ನಲ್ಲಿ ಒಂದು ನಮ್ಮ ಸಾರ್ವಜನಿಕರು ಒಂದಷ್ಟು ತುಂಬಾ ಒಂದು ಕಷ್ಟದಲ್ಲಿದ್ದಾರೆ. ಯಾವ ವಿಚಾರದಲ್ಲಿ ಅಂತಂದ್ರೆ ಒಂದು ಫೈನಾನ್ಸ್ ವಿಚಾರದಲ್ಲಿ, ಏನು ಬಾಡಿಗೆ ಕಟ್ಟೋದಿರ್ಬೋದು, ಒಂದಷ್ಟು ರೆಂಟ್ ಕಟ್ಟೋದಿರ್ಬೋದು, ಈ ವಿಚಾರದಲ್ಲಿ ತುಂಬಾ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಸರ್. ನೋಡಿ, ಇದ್ರ ಬಗ್ಗೆನೂ ನನಗೆ ಗಮನ ಬಂತು. ನಾನು ನಮ್ಮ ಜನತೆಗೆ ಎಷ್ಟೇನು ನಾನು ತಿಳಿಸ್ತೀನಿ, ಯಾರಿಗೇನು ಕೊಡಬೇಕು, ಯಾಕಂದರೆ ತೊಗೊಂಡಾದ್ಮೇಲೆ ಕೊಳ್ಳೇಬೇಕು, ಕೊಡೋಂಗಿಲ್ಲ ಅಂತ ಏನಿಲ್ಲ. ಬಟ್ಟು ಅವ್ರಿಗೆ ತಿಳುವಳಿಕೆ ಐತೆ. ಏನಾದರೂ ಫೋರ್ಸ್ ಮಾಡ್ತಾಯಿದ್ರೆ ನಿಮ್ಮ ಊರಲ್ಲಿ ನಿಮ್ಮ ಏರಿಯಾ ವೈಸು ಎಲ್ಲಿ ಯಾವ ಸ್ಟೇಷನ್ ಐತೆ ಅವ್ರಿಗೆ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಹೇಳಿ ಅವ್ರಿಗೆ ಈ ಥರ ಟಾರ್ಚರ್ ಕೊಡ್ತಾಯಿದ್ದಾರೆ, ನಾವು ಅವ್ರು ದುಡ್ಡು ಕೊಡಬೇಕು. ನಾವು ಕೊಡಲ್ಲ ಅಂತ ಹೇಳ್ತಲ್ಲ. ಈ ಮಹಾಮಾರಿ ಟೈಮಲ್ಲಿ ವ್ಯವಹಾರ ವಹಿವಾಟು ಇಲ್ದಿರೋ ಟೈಮಲ್ಲಿ ತಾವು ನಮಗೆ ಸಪೋರ್ಟ್ ಮಾಡಿ ನಾವು ಕೊಡಬೇಕು. ನೀವು ಯಾವ ಟೈಮಲ್ಲಿ ಹೇಳ್ತೀರೋ ನಮ್ಮ ಬಿಸ್ನೆಸ್ ನೋಡಿ. ಈಗ ಲಾಕ್ಡೌನ್ ಓಪನ್ ಅಂದ ತಕ್ಷಣವೇ ನೀವು ಒಳ್ಳೇದಾಯಿತು ನೀವು ಈ ಮಾತು ಕೇಳಿದ್ದೆ. ಲಾಕ್ಡೌನ್ ಓಪನ್ ಆದ ತಕ್ಷಣವೇ ಈಗ ಫೈನಾನ್ಸ್ನವ್ರು ಇರಲಿ, ಮನೆ ಬಾಡಿಗೆನವ್ರು ಇರಲಿ, ಎಲ್ಲರೂ ಕೇಳ್ತಾ ಇರ್ತಾರೆ ಈಗ, ಸಾರ್ ಓಪನ್ ಆಗೋದು ಕೊಡಿ ಸರ್ ಅಂತ. ಬಿಸ್ನೆಸ್ ಇಲ್ಲ, ಜನ ರೋಡಿಗೆ ಬರ್ತಾ ಇಲ್ಲ. ಜಾಸ್ತಿ ಕಾಣ್ತಾ ಇದ್ದಾರೆ ಅಷ್ಟೇ. ಜನ ಯಾರು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಂತ ಯಾರು ರೋಡಿಗೆ ಬರ್ತಾ ಇಲ್ಲ. ಆದ್ದರಿಂದ ಭಾಳ ತೊಂದರೆ ಐತೆ. ಬಾಡಿಗೆ ಕೊಡೋರು ಮನೆಯವ್ರಿಗೂ ಓನರ್ಗಳಿಗೂ ನಾನು ಕೇಳ್ಕೊತೀನಿ. ಹಾಗೆ ಯಾರು ಫೈನಾನ್ಸು ಯಾರು ನಡೆಸ್ತಿದ್ದಾರೆ ಅವ್ರಿಗೂ ನಾನು ಕೇಳ್ಕೊತೀನಿ, ದಯವಿಟ್ಟು ಸಹಾಯ ಮಾಡಿ. ಈ ಒಂದು ವರ್ಷ ಈ ಮಹಾಮಾರಿ ತಲುಪೋಗಂಟ ದಯವಿಟ್ಟು ತಾವೆಲ್ಲ ಸಹಾಯ ಮಾಡಿದ್ರೆ ತುಂಬ ಅನುಕೂಲವಾಗಿರ್ತದೆ. ಆಮೇಲೆ ತೊಗೊಂಡಿರೋರ್ಗೆ ನಾನು ಹೇಳ್ತೀನಿ, ಅವ್ರಿಗೆ ದಯವಿಟ್ಟು ಹೇಳಿ, ನಿಮ್ಮ ದುಡ್ಡು ನಾವು ಕೊಡ್ತೀವಿ, ನಾವು ತಿನ್ಕೊಳ್ಳಲ್ಲ, ನಿಮ್ಮ ದುಡ್ಡು ಕೊಡ್ತೀವಿ ಅಂತ. ಜಾಸ್ತಿ ಏನಾದರೂ ಜುಲ್ಮಿ ಮಾಡಿದ್ರೆ, ಜಾಸ್ತಿ ಮನೆ ಹತ್ರ ಬಂದು ರೌಡಿಸಮ್ ಮಾಡಿದ್ರೆ, ನೀವು ಈ ಸ್ಟೇಷನ್ ಐತ್ರೆ ಗೌರ್ಮೆಂಟ್ ಅಧಿಕಾರಿಗಳು ಇದ್ದಾರೆ, ಅವ್ರಿಗೆಲ್ಲ ತಿಳಿಸಿ, ನಿಮ್ಮ ಏರಿಯಾ ಲೀಡರ್ಗಳು ಇರ್ತಾರೆ ಅವ್ರಿಗೂ ತಿಳಿಸ್ಬಿಟ್ಟು ಅವ್ರಿಗೆ ಒಂದು ಅವ್ರ ಕಡೆಯಿಂದ ಏನು ಮಾತು ಹೇಳಿಸ್ಬೇಕು ಅದು ಹೇಳಿಸ್ಬೋದು ಸರ್. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು ಮಾತು ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ನಮ್ಮ ಒಂದು ಸಾಧಕರ ಸಾಧನೆಯ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇಮ್ರಾನ್ ಶರೀಫ್ ರವರು ತಮ್ಮ ಒಂದು ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೂ ಇಂದಿನ ಒಂದು ಕೊರೋನಾ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನಮ್ಮೊಂದಿಗೆ ವಿವರಿಸಿದ್ದಾರೆ. ಸರ್, ತಮ್ಮ ಒಂದು ವಿವರಣೆಗಾಗಿ ನಮಗೆ ನಮ್ಮ ಕಡೆಯಿಂದ ತಮಗೆ ಸಂಪೂರ್ಣ ಧನ್ಯವಾದಗಳು ಸರ್. ತಮ್ಮದು ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ನವ್ರಿಗೂ ನಾನು ಹೃದಯಪೂರ್ವ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ತಾವು ನನಗೆ ಗುರುತಿಸಿ ಇವತ್ತು ನನ್ನ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ತಾವು ನಮ್ಮ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಎಲ್ರಿಗೂ ತೋರಿಸ್ತಾ ಇದ್ದೀರಾ. ತಮಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ಥರ ತಾವು ಸೋಷಿಯಲ್ ಆ್ಯಕ್ಟಿವಿಟೀಸ್ ಯಾರ್ಯಾರು ಮಾಡ್ತಿದ್ದೀರಾ ಅವ್ರಿಗೆಲ್ಲ ತಾವು ಸಹಾಯ ಮಾಡ್ತೀರಾ ಅಂತ ನನಗೆ ತುಂಬ ತಮ್ಮ ಮೇಲೆ ಗೌರವ ಐತೆ. ದಯವಿಟ್ಟು ತಾವು ಇದೇ ನಿಜವಾಗ್ಲೂ ಸುದ್ದಿ ನಿಜ ತೋರಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಂ ವಲೈಕುಂ, ಧನ್ಯವಾದ, ಜೈ ಭಾರತ್. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ನಮ್ಮ ಒಂದು ಸಾಧಕರ ಸಾಧನೆಯ ಸಂಚಿಕೆಯಲ್ಲಿ ಇಮ್ರಾನ್ ಶರೀಫ್ ರವರ ಒಂದಷ್ಟು ಸವಿ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೂ ನೀವು ಅದನ್ನು ಕೇಳಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಸಾಧಕರನ್ನು ನಾವು ನಿಮ್ಮೊಂದಿಗೆ ಪರಿಚಯ ಮಾಡಿಕೊಡುತ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್, ಸದಾ ನಿಮ್ಮೊಂದಿಗೆ.